500 ಜನ ಶೇರ್ ಹೋಲ್ಡರ್ ಇದ್ದಾರೆ. ಮಹಿಳೆಯರು ಸಬಲರಾಗಬೇಕು, ಅವ್ರದ್ದೇ ಆದಂಥ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಈ ಸಂಸ್ಥೆ ಹುಟ್ಟಿಕೊಂಡಿದ್ವಿ. ನಾವು ಕೋಸ್ಟಲ್ ಮಾರ್ಟ್ ಅಂತ ದಿನಸಿ ಅಂಗಡಿಯನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 600 ಜನ ಶೇರ್ ಹೋಲ್ಡರ್ ಇದ್ದಾರೆ. ಅವರು ಶೇರ್ ಹಾಕಿದ ಹಣದಿಂದ ನಾವು ಈ ದಿನಸಿ ಅಂಗಡಿಯನ್ನು ತೆರೆದಿದ್ದೇವೆ. ಈಗ ನಾವು 500 ಜನ ಮೆಂಬರ್ಸ್ ಶೇರ್ ಹೋಲ್ಡರ್ ಆಗಿದ್ದಾರಲ್ಲ, 500 ಜನ ರೀಚ್ ಆದ ನಂತರ ನಮಗೆ ನಬಾರ್ಡ್ ಬೆಂಗಳೂರು ಇದರಿಂದ ಕೂಡ 5 ಲಕ್ಷ ರೂಪಾಯಿ ಅಮೌಂಟ್ ಬರುತ್ತೆ. ಈ ಅಮೌಂಟ್ ಯಾಕೆ ಬರುತ್ತೆ ಅಂದರೆ, ಈಗ ನಾವು ಶೇರ್ ಹೋಲ್ಡರ್ ಅಮೌಂಟ್ ಹಾಕಿದಾರಲ್ಲ, ಆ ಹಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದಂತ. ಅಂದರೆ ಒಂದು ವೇಳೆ ನಷ್ಟ ಆದರೂ ಕೂಡ ಈ ಅಮೌಂಟಿಂದ ನಮಗೆ ಅದರಿಂದ ಸರಿ ಹೊಂದತ್ತೆ ಅಂತೇಳಿ ಕೋಸ್ಟಲ್ ಮಾರ್ಟಲ್ಲಿ ಎಲ್ಲ ಥರದ ದಿನಸಿ ಸಾಮಾನುಗಳು ಸಿಗ್ತದೆ. ರಿಯಾಯಿತಿ ದರದಲ್ಲಿ ಕೂಡ ಸಿಗ್ತದೆ. ಹೋಲ್ಸೇಲ್ ಆಗಿ ತಗೊಂಡ್ರೆ ಸಂಘದ ಮೆಂಬರ್ಸಿಗೆ ಎಲ್ಲ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಈಗ ಮಂತ್ಲಿ ಒಂದು 50,000 ನಮಗೆ ಲಾಭ ಬಂದರೆ ಅದರಲ್ಲಿ ನಮಗೆ ಖರ್ಚು ವೆಚ್ಚನೆಲ್ಲ ಕಳೆದು ಬಂದಂಥ ಲಾಭದಿಂದ ನಾವು ವರ್ಷಕ್ಕೆ ಒಂದು ಸರಿ ಲಾಭಾಂಶ ಅಂತ ವಿತರಣೆ ಮಾಡ್ತೀವಿ. ಇದನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಇದು ನಿಮಗೋಸ್ಕರನೇ ಬಂದಂಥದ್ದು. ಇದರಿಂದ ತುಂಬ ಉಪಯೋಗ ಇದೆ. ಇದು ನಿಮ್ಮದೇ ಶಾಪ್, ಇದರಲ್ಲಿ ನೀವೇ ಓನರ್, ನೀವೇ ಅಂದರೆ ಅವ್ರು ಏನಾದರೂ ಸ್ವಉದ್ಯೋಗ ಮಾಡೋದಿದ್ರೆ, ಮೀನುಗಾರಿಕೆ ಮಹಿಳೆಯರಿಗೆ ನಮ್ಮ ಮನುವಿಕಾಸ ಸಂಸ್ಥೆಯಿಂದ ಮೀನು ಸಂಗ್ರಹ ಘಟಕ ಕೊಟ್ಟಿದ್ದಾರೆ. ಮತ್ತೆ ಪಂಜರು ಮೀನು ಕೃಷಿ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಹಸಿ ಮೀನು ಹಾಕ್ಲಿಕ್ಕೆ ಇದು ಶೀತಲೀಕರಣ ಮಿಷನ್ ಇರುತ್ತಲ್ಲ, ಅದು ಕೂಡ ಕೊಟ್ಟಿದ್ದಾರೆ. ಕಡೆ ದೋಣಿ ಖರೀದಿ. ನಾವು ಮತ್ಸ್ಯಸೇರಿ ಮಹಿಳಾ ಮೀನು ಉತ್ಪಾದಕರ ಮತ್ತು ಮತ್ಸ್ಯೋದ್ಯಮ ಸಂಘರಿ ಒಪ್ಪಂದ ಕೋಸ್ಟಲ್ ಮಾರ್ಟ್. ಈ ಸಂಸ್ಥೆ ಆರಂಭವಾಗಿ ಸುಮಾರು 6 ತಿಂಗಳು ಆಗಿದೆ. ಈ ಸಂಸ್ಥೆ ಮನುವಿಕಾಸ NGO ಸಂಸ್ಥೆ ಸಿರ್ಸಿ ಅಂಡರಲ್ಲಿ ಬರುತ್ತೆ. ಈ ಸಂಸ್ಥೆ ಅನ್ನೋದು ಹಿಂದುಳಿದ ಮೀನುಗಾರಿಕೆ ಮಹಿಳೆಯರಿಗೋಸ್ಕರನೇ ಆದಂಥ ಒಂದು ಸಂಸ್ಥೆ. ಒಬ್ಬ ಸದಸ್ಯರಿಗೆ 1,100 ಅಮೌಂಟನ್ನು ಕಟ್ತಾರೆ. ಇದು ಲೈಫ್ ಟೈಮ್ವರೆಗೂ ಅದರ ವ್ಯಾಲಿಡಿಟಿ ಇರುತ್ತೆ. ಈಗ ಪ್ರತಿ ತಿಂಗಳು ಕಟ್ಟಬೇಕು ಇಲ್ಲ, ಆ ಥರ ಏನಿಲ್ಲ. ಲೈಫ್ ಟೈಮ್ ಅದು ಅವರು ಯಾವಾಗ ಇರ್ತಾರೆ ಅಷ್ಟು ತನಕ ಇರುತ್ತೆ. ಇದು ಮಹಿಳೆಯರಿಗಂತ, ಮೀನುಗಾರಿಕೆ ಮಹಿಳೆಯರಿಗಂತಾನೆ ಬಂದಂತ ಒಂದು ಸ್ಕೀಮ್. ಇದರಲ್ಲಿ ಮಿನಿಮಮ್ ಅಂದ್ರೆ 1,100 ಒಬ್ಬರಿಗೆ 1 ಶೇರ್ ಅಥವಾ 2 ಶೇರ್ ಹಾಕ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ 2,100 2 ಶೇರ್ ಹಾಕ್ಬೋದು. ಇದರಲ್ಲಿ ಯಾರು ಅಂದ್ರೆ ಎಲ್ಲರೂ ಓನರೇ. ಇದಕ್ಕೆ ಶೇರ್ ಹಾಕಿದವ್ರು ಎಲ್ಲರೂ ಓನರೇ, ಯಾರು ಕೆಲಸದವ್ರಲ್ಲ. ಇದ್ರಲ್ಲಿ ನಷ್ಟ ಆಗೋದು ಆ ಥರ ಏನಾದರೂ ಇದೆಯಾ ಮೇಡಮ್? ಅಂದರೆ ಬಿಸ್ನೆಸ್ ಅಂದ್ರೆ ಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ. ಕೆಲವೊಂದು ಐಟಮ್ ವ್ಯಾಲಿಡಿಟಿ ಆಗಿರುತ್ತೆ, ಡೇಟ್ ಬಾರ್ ಆಗಿರುತ್ತೆ. ಮತ್ತು ಕೆಲವೊಂದು ಐಟಮ್ ಈಗ ಈ ಕೋಸ್ಟಲ್ ಮಾರ್ಟಲ್ಲಿ ಎಲ್ಲ ಥರದ ದಿನಸಿ ಸಾಮಾನುಗಳು ಸಿಗ್ತದೆ. ರಿಯಾಯಿತಿ ದರದಲ್ಲಿ ಕೂಡ ಸಿಗ್ತದೆ. ಹೋಲ್ಸೇಲ್ ಆಗಿ ತಗೊಂಡ್ರೆ ಸಂಘದ ಮೆಂಬರ್ಸಿಗೆ ಎಲ್ಲ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಮೇಡಮ್? ಈಗ ನಿಮ್ಮ ಹತ್ರ ಒಂದು ಶೇರ್ ಆಗಬೇಕಿದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ಮ ಕೋಸ್ಟಲ್ ಮಾರ್ಟಿಗೆ ಬಂದರೆ ಹಾಕ್ಬೋದು, ಹೇಳ್ಬೋದು. ಅಂದರೆ ಇಲ್ಲಿಯ ಗ್ರಾಮದವರೇ ಆಗಬೇಕಾ, ಹೊರಗಿನವರಾದರೂ ಆಗುತ್ತಾ? ಇದು ಶಿರೂರು ಟು ಗಂಗೊಳ್ಳಿಯಿಂದ ಶಿರೂರು ತನಕ. ಹೇಗಂದ್ರೆ ಮೀನುಗಾರಿಕೆ ಮಹಿಳೆಯರಿಗಂತಾನೆ ಬಂದದ್ದು. ಆದರೂ ಕೂಡ ನಾವು ಕೆಲವು ಬೇರೆ ಇದ್ರದ್ರು ಕೂಡ ಅಂದ್ರೆ ಹಾಕ್ತಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವರಿಗೋಸ್ಕರ 8% ನಾವು ಅವ್ರನ್ನ ಮೆಂಬರ್ಶಿಪ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀವಿ.